ಸ್ಟಾರ್ಟ್. ವಾದಿಯು ಕೆ. ಜೂನಿಪೇಟೆ ಗ್ರಾಮ, ರಾಮದುರ್ಗ ತಾಲೂಕು, ಬೆಳಗಾವಿ ಜಿಲ್ಲೆಯ ನಿವೇಶನ ಸಂಖ್ಯೆ 37 ಹಾಗೂ 38ರಲ್ಲಿರುವ ಜಮೀನನ್ನು ಕಾನೂನುಬದ್ಧವಾಗಿ ಸ್ವಾಧೀನಪಡಿಸಿಕೊಂಡು ಅಧಿಭೋಗಿಸುತ್ತಿದ್ದಾನೆಂದು ತಿಳಿಸಿದ್ದಾನೆ. ಮೂಲತಃವಾಗಿ ಈ ಎರಡು ಜಮೀನುಗಳನ್ನು ವಾದಿಯ ಹುಟ್ಟಿನ ತಂದೆಯಾದ ಪ್ರತಿವಾದಿ ಸಂಖ್ಯೆ 3 ವೀರನಗೌಡ ಇವರಿಗೆ ಸೇರಿದ್ದವು. ವಾದಿ ಬಸವರಾಜನನ್ನು ದಿನಾಂಕ 29/5/1962ರಂದು ಮೂರನೇ ಪ್ರತಿವಾದಿ ವೀರನಗೌಡನು ಪಾರವ್ವ ಎಂಬ ಹೆಸರಿನ ಒಬ್ಬ ಹೆಂಗಸಿಗೆ ದತ್ತು ನೀಡಿದ್ದನು. ಈ ಎರಡು ದಾವಾ ಸ್ವತ್ತುಗಳನ್ನು ಬಸವರಾಜನ ದತ್ತು ತಾಯಿಯಾದ ಶ್ರೀಮತಿ ಪಾರವ್ವನ ಹೆಸರಿಗೆ ಮೂರನೇ ಪ್ರತಿವಾದಿಯಾದ ವೀರನಗೌಡನು 27,500 ರೂಪಾಯಿಗಳ ಒಟ್ಟು ಪ್ರತಿಫಲಕ್ಕೆ ದಿನಾಂಕ 1/6/1977ರಂದು ಕರೆಯಪತ್ರ 189 ಕರ್ನಾಟಕ ತೀರ್ಪುಗಳ ವರದಿ 2015 578 ನೋಂದಣಿ ಮೂಲಕ ಮಾರಾಟ ಮಾಡಿದ್ದನು ಹಾಗೂ ಅದರ ಆಧಾರದ ಮೇಲೆ ಎಂ.ಇ. ಸಂಖ್ಯೆ 387ರಲ್ಲಿ ಕಂದಾಯ ಪ್ರಾಧಿಕಾರಗಳು ಅವಳ ಹೆಸರನ್ನು ಖಾತಾದಾರಳೆಂದು ಸೇರಿಸಿದ್ದರು. ಸದರಿ ಪಾರವ್ವಳು ಮೂರನೇ ಪ್ರತಿವಾದಿಯ ಅತ್ತೆಯಾಗಿದ್ದಾಳೆ. ಪ್ರತಿವಾದಿ ಸಂಖ್ಯೆ 3 ವೀರಣ್ಣಗೌಡನು ರಾಮದುರ್ಗ ನಗರ ಸಹಕಾರಿ ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದನು. ಸಂಘದ ಲೆಕ್ಕದ ಲೆಕ್ಕ ಪರಿಶೋಧನೆಯನ್ನು ಮಾಡಿದ ನಂತರ ಪ್ರತಿವಾದಿ ಸಂಖ್ಯೆ 3 ಸದರಿ ಸಂಘದ ನಿಧಿಗಳನ್ನು ದುರುಪಯೋಗ ಮಾಡಿರುವನೆಂಬುದು ಕಂಡುಬಂತು. ಆದ್ದರಿಂದ ಪ್ರತಿವಾದಿ ಸಂಖ್ಯೆ 3ರಿಂದ ದುರ್ವಿನಿಯೋಗವಾದ ಮೊತ್ತವನ್ನು ವಸೂಲಿ ಮಾಡಲು ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ತದನುಸಾರವಾಗಿ ಕರ್ನಾಟಕ ಸಹಕಾರಿ ಸಂಘಗಳ ಅಧಿನಿಯಮ 1959ರ ಉಪಬಂಧಗಳ ಪ್ರಕಾರ ಸಹಕಾರಿ ಸಂಘಗಳ ಸಹಾಯಕ ರಿಜಿಸ್ಟ್ರಾರ್ ಮುಂದೆ ಸಂಘದ ಆಡಳಿತಾಧಿಕಾರಿಗಳು ಪ್ರಕರಣಗಳನ್ನು ದಾಖಲು ಮಾಡಿದರು. ಪ್ರತಿವಾದಿ ಸಂಖ್ಯೆ 3ರಿಂದ ಬಾಕಿ ಇರುವ ಮೊತ್ತವನ್ನು ವಸೂಲಿ ಮಾಡುವ ಸಲುವಾಗಿ ದಾವಾ ಅನುಸೂಚಿ ಸ್ವತ್ತುಗಳನ್ನು ಪ್ರತಿವಾದಿ ಸಂಖ್ಯೆ 1 ಹಾಗೂ 2 ಇವರು ಹರಾಜನ್ನು ಕೋರಿದರು. ಹರಾಜನ್ನು ಕೂಗುವ ಮೊದಲು ಸ್ವತ್ತುಗಳನ್ನು ಕರ್ನಾಟಕ ಸಹಕಾರಿ ಸಂಘಗಳ ಅಧಿನಿಯಮದ ಉಪಬಂಧಗಳ ಪ್ರಕಾರ ಜಪ್ತಿ ಮಾಡಲಾಗಿತ್ತು. ಬಹಿರಂಗ ನೋಟಿಸನ್ನು ಹೊರಡಿಸುವ ಮೂಲಕ ಮೂರನೇ ಪ್ರತಿವಾದಿಯಿಂದ ಬಾಕಿ ಇರುವ ಮೊತ್ತದ ಬಾಕಿಗಳನ್ನು ವಸೂಲಿ ಮಾಡಲು ಸ್ವತ್ತುಗಳನ್ನು ಮಾರಾಟ ಮಾಡಲು ಕೋರಿದ್ದರಿಂದ ಪ್ರತಿವಾದಿ ಸಂಖ್ಯೆ 3ರಿಂದ 2 ಜಮೀನುಗಳನ್ನು ಖರೀದಿಸಿದ್ದ ಶ್ರೀಮತಿ ಪಾರವ್ವ ಮೂಲ ದಾವೆ ಸಂಖ್ಯೆ 80/1987ರಲ್ಲಿ ಶಾಶ್ವತ ನಿರ್ಬಂಧಕಾಜ್ಞೆಗಾಗಿ ಆಗಿನ ರಾಮದುರ್ಗದ ಮುನ್ಸಿಫ್ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿದ್ದು ಮಧ್ಯಂತರ ನಿರ್ಬಂಧಕಾಜ್ಞೆಯು ಮಂಜೂರಾಗಿತ್ತು. ದಿನಾಂಕ 26/2/1988ರಂದು ಪಾರವ್ವನು ಕೊನೆಯುಸಿರೆಳೆದಳು. 80
ಬಾರ್ 1987 ಸಂಖ್ಯೆಯ ಹೊಂದಿದ್ದ ದಾವೆಯನ್ನು ನಡೆಸುತ್ತಿದ್ದರಿಂದ ದಿನಾಂಕ 21/2/1990 ತಪ್ಪಿನ ಕಾರಣದಿಂದ ಅದನ್ನು ವಜಾಗೊಳಿಸಲಾಯಿತು.